एतावतालं ननु सूचितेन गुणैरसाम्येन तिशाजनेस्य हित्वेतरान् प्रार्थयतो विभूतिः यस्याङ्घ्रिरेणुं जुषतेन भीप्सोः तत्रोपजग्मुर्भुवनं पुराणाः महानुभावा मुनयः शिष्याः प्रायेण तीर्थाधिगमापदेशैः स्वयं हि तीर्थानि पुनन्ति सन्तः। श्रीगुरुभ्यो नमः। भागवते प्रथमे स्कन्धे एकोनविंशे अध्याये ಒಂದನೇ ಸ್ಕಂದದ 19ನೇ ಅಧ್ಯಾಯದ ಅಷ್ಟಮಃ ಶ್ಲೋಕಃ 8ನೇ ಶ್ಲೋಕ ಅದ್ಯ ವ್ಯಾಖ್ಯಾಸ್ಯತೆ. ಪಾಂಡವೇಯಃ ಪರೀಕ್ಷಿತ ಸರ್ವಮಪಿ ಗಾಢಂ ವ್ಯವಸ್ಥಾಯ ವಿಷ್ಣುಪದ್ಯಾಂ दक्षिणे कूले निर्मिते एकस्तंभे प्रासादे मुकुन्दाङ्घ्रिम् अनन्यभावः दध्यौ तत्रैव च अमर्त्यनद्यां सः प्रायम् उपविवेश तमेव प्रदेशं महानुभावाः मुनयः सशिष्याः ये इमे भुवनं पुराणाः तीर्थादिगमापदेशैः स्वयं तीर्थानि पुनन्तः ते आजग्मुः. अत्र हि वसिष्ठः शरद्वान् अरिष्टनेमिः भृगुरङ्गिराः पराशरः गाधिसुतः इत्येते तत्र आजग्मुः. ಭಾಗವತದ ಶ್ರವಣಕ್ಕೆ ನಾವು ಕೂತ್ಕೊಂಡಿದ್ದೇವೆ. ಈ ಪರೀಕ್ಷಿತ ಪ್ರಾಯೋಪವೇಶಕ್ಕೆ ಕೂತ್ಕೊಂಡ ಅಂತ ಅನ್ನೋದನ್ನು ನೋಡಿದ್ದೇವೆ. ಎಲ್ಲ ಐಹಿಕ ಆಸಕ್ತಿಯನ್ನು ತೊರೆದ ಗಂಗಾ ಪ್ರವಾಹದ ನಡುವೆ ನಿರ್ಮಿತವಾದ ಏಕಸ್ತಂಭದ ಒಂದು ಪ್ರಾಸಾದ ಅರಮನೆ, ಅಲ್ಲಿ ಈತ ಧ್ಯಾನಕ್ಕೆ ಕೂತ್ಕೊಂಡ ಅಂತ ಅನ್ನೋದನ್ನು ನೋಡಿದ್ದೇವೆ. ಅವನಲ್ಲಿ ಕೂತ್ಕೊಂಡಿದ್ದನ್ನು ನೋಡಿ ಅನೇಕ ಜನ ಮುನಿಗಳು ಅಲ್ಲಿಗೆ ಬಂದರು, ಅವರ ಶಿಷ್ಯರು ಬಂದರು. ಇವರೆಲ್ಲ ತೀರ್ಥಯಾತ್ರೆ ಸಂಚಾರ ಮಾಡುವ ನೆಪದಿಂದ ಆ ತೀರ್ಥಗಳನ್ನೇ ಪವಿತ್ರ ಮಾಡುವಂಥ ಮಹಾತ್ಮರು, ಅಂಥವ್ರು ಬಂದರು. ಈ 8ನೇ ಶ್ಲೋಕ ಮುಂದೆ 9ನೇ ಶ್ಲೋಕ 10ನೇ ಶ್ಲೋಕ 11ನೇ ಶ್ಲೋಕ ಭಾಗವತದಲ್ಲಿ ಬಂದದ್ದು ಇವೆಲ್ಲ ರಾಜವಿರಾಗ ಪ್ರಕರಣದಲ್ಲಿ 25, 26, 27, 28 ಈ ಶ್ಲೋಕದ ರೂಪದಲ್ಲಿ ಅಲ್ಲಿ ಬಂದಿವೆ. ಅದಕ್ಕೆ ಭಾಗವತ ಸಾರೋದ್ಧಾರಕಾರರು ಹೆಚ್ಚಿನ ವಿಷಯಗಳನ್ನೇನು ಮುಂದೆ ಹೇಳಿಲ್ಲ. ಆರಂಭದ ಒಂದು 8ನೇ ಶ್ಲೋಕಕ್ಕೆ ಮಾತ್ರ ಹೇಳಿದ್ದಾರೆ. ಸತ್ಯಂ ಶ್ರೀಮದ್ಭಾಗೀರಥ್ಯಾಃ ಮಹಾಮಹಾತ್ಮ್ಯಂ ತತಸ್ತಸ್ಯಾಃ ಏವ ಅನನ್ಯ ಪರಿತ್ಯಾಗೇನ ಸೇವ್ಯತಾಪಿ. ಈ ಮಹಾತ್ಮರು ತೀರ್ಥಯಾತ್ರೆ ಮಾಡುವ ನೆಪದಿಂದ ಆ ತೀರ್ಥಗಳನ್ನೇ ಪವಿತ್ರ ಮಾಡ್ತಾ ಸಂಚಾರ ಮಾಡ್ತಾರೆ ಅಂತ ಇಲ್ಲಿ ಬಂದಿದೆಯಲ್ಲ ಈ 8ನೇ ಶ್ಲೋಕದಲ್ಲಿ. ಅದು ಭಾಗವತದಲ್ಲೂ ಕೂಡ ಬಂದಿದೆ. ಭಗೀರಥ ತನ್ನ ಪೂರ್ವಿಕರ ಉದ್ಧಾರಕ್ಕಾಗಿ ಗಂಗೆಯನ್ನು ಸ್ವರ್ಗದಿಂದ ಕೆಳಗೆ ತಂದ. ಆಗ ಆಕೆ ಕೇಳಿದ್ಲು, ನಿನಗೆ ಅನುಗ್ರಹ ಮಾಡಿ ನಾನು ಬರ್ತೇನೆ, ಆದರೆ ನನ್ನ ವೇಗವನ್ನು ತಡೆಯುವವರು ಯಾರು? ಅಹಂತು ತ್ವಯಿ ಅನುಗ್ರಹೇಣ ಯಾಸ್ಯಾಮಿ ಭೂಮಿಂ ಮದ್ವೇಗಧಾರಕಃ ಕಃ ಅನ್ಯಥಾ ಭೂಮ್ಯಾಮೇವ ಪತನೆ ಭೂಮಿಂ ಭಿತ್ವಾ ರಸಾತಲಮೇವ ಯಾಸ್ಯೆ. ನನ್ನ ವೇಗವನ್ನು ಯಾರು ತಡೆಯದೆ ಹೋದರೆ ನಾನು ಭೂಮಿಯನ್ನೇ ಸೀಳಿಕೊಂಡು ಪಾತಾಳಕ್ಕೆ ಹೋಗುವಂಥ ಪ್ರಸಂಗ ಬರ್ತದೆ, ನಿನ್ನ ಪ್ರಯತ್ನವೂ ವ್ಯರ್ಥ ಆಗ್ತದೆ. ಇದಲ್ಲದೆ ಭೂಮಿಂ ಮಯಿ ಪ್ರಾಪ್ತಾಯಾಮ್ ಪಾಪಿನಃ ಸ್ನಾತ್ವ ಮಯ್ಯೇವ ಪಾಪಾನಿ ತ್ಯಕ್ಷಂತಿ. ನಾನು ಭೂಮಿಗೆ ಬಂದರೆ
ನನ್ನಲ್ಲಿ ಸ್ನಾನ ಮಾಡಿ ಪಾಪಿಗಳು ತಮ್ಮ ಎಲ್ಲ ಪಾಪಗಳನ್ನು ಅಲ್ಲಿ ವಿಸರ್ಜಿಸ್ತಾರೆ. ಆ ಪಾಪಗಳನ್ನು ಪರಿಹಾರ ಮಾಡುವವರು ತೇಷಾಂ ಪರಿಹಾರ ಕಶ್ಚಕಃ, ಹೀಗೆ ಗಂಗೆ ಕೇಳಿದ್ಲು. ಆಗ ಈ ಭಗೀರಥ ಅವಳಿಗೊಂದು ಮಾತು ಹೇಳಿದ್ದ. ಧಾರಯಿಷ್ಯಂತಿ ತೇ ವೇಗಂ ರುದ್ರಸ್ತ್ವಾತ್ಮ ಶರೀರಿಣಾಂ ಯಸ್ಮಿನ್ ನೋತಮಿದಂ ಪ್ರೋತಂ ವಿಶ್ವಂ ಶಾಟೀವ ತಂತುಷೋ ಸಾಧವೋ ನ್ಯಾಸಿನಃಶಾಂತಾಃ ಬ್ರಹ್ಮಿಷ್ಠಾಃ ಲೋಕಪಾವನಾಃ ಹರಂತ್ಯಘಂ ತಿಂಗಸಂಗಾತ್ ಯೇ ಪ್ರಾಪ್ತಾಃ ಸ್ವಹೃದಾ ಹರಿಂ ಅಂತ ಮುಂದೆ ಬರುವ ಶ್ಲೋಕಗಳು, 9ನೇ ಸ್ಕಂದದಲ್ಲಿ ಬರುವಂಥ ಶ್ಲೋಕಗಳು. ನೀನು ಚಿಂತೆ ಮಾಡಬೇಡ, ಭಗೀರಥ ಗಂಗೆಗೆ ಹೇಳಿದ. ನೀನು ಮೇಲಿಂದ ಬಾ, ಸ್ವರ್ಗದಿಂದ ಇಳಿದು ಬಾ. ಶಿವ ನಿನ್ನ ವೇಗವನ್ನು ಧಾರಣೆ ಮಾಡ್ತಾನೆ. ಶಿವ ಮಾತ್ರ ಅಲ್ಲ, ಶಿವನ ಮತ್ತೆ ಹರನ ಭಕ್ತರೆಲ್ಲರೂ ಅನೇಕ ಭಕ್ತರಿದ್ದಾರೆ. ಅವರು ನಿನ್ನಲ್ಲಿ ಒಂದೇನು ಪಾಪ ವಿಸೃಷ್ಟ ಆಗಿರ್ತದೆ, ಆ ಪಾಪವನ್ನು ಕೂಡ ಪರಿಹರಿಸ್ತಾರೆ. ದುರ್ಜನರು ತಮ್ಮ ಪಾಪವನ್ನು ನಿನ್ನಲ್ಲಿ ಬಿಟ್ಟಿರ್ತಾರೆ, ಅದನ್ನು ಪರಿಹಾರ ಮಾಡುವವರು ಯಾರು ಅಂತ ಕೇಳ್ತಿದ್ಯಲ್ಲ. ಈ ಸಜ್ಜನರು ಮಹಾ ಭಾಗವತರಾದವರು ಅವ್ರು ಮಾಡ್ತಾರೆ ಅಂತ ಹೀಗೆ ಅವಳಿಗೆ ಸಮಾಧಾನ ಹೇಳಿದ್ದ. ಹೀಗೆ ಎಲ್ಲ ಭಗವದ್ಭಕ್ತರು ಬ್ರಹ್ಮಜ್ಞಾನಿಗಳು ಆದ ಸಾಧುಗಳು ತೀರ್ಥಗಳಲ್ಲಿ ಇರುವಂತಹ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಅದಕ್ಕಾಗಿ ಅಲ್ಲಿ ಸಂಚಾರ ಮಾಡ್ತಿರ್ತಾರೆ ಅಂತ ಬಂದಿರುವ ಶ್ಲೋಕ ಮುಂದೆ 9ನೇ ಸ್ಕಂದದಲ್ಲೂ ಇದೆ. ಇಲ್ಲಿಯೂ ಕೂಡ ಅದೇ ಶ್ಲೋಕ ಇದೆ. ಅದನ್ನು ನಾವೀಗ ಈ 8ನೇ ಶ್ಲೋಕದ ರೂಪದಲ್ಲಿ ನೋಡಿದ್ದೇವೆ. ಮುಂದೆ ಬರುವಂತಹ ಎಲ್ಲ ಶ್ಲೋಕಗಳು ಕೂಡ ಕೇವಲ ಋಷಿಗಳ ನಾಮಗಳನ್ನು ಹೇಳುವಂಥ ಶ್ಲೋಕಗಳು. ಅಲ್ಲಿ ವಿಶೇಷ ಸಂಗತಿ ಏನಿಲ್ಲ. ಬಂದ ಋಷಿಗಳು ಯಾರು? ಅತ್ರ ಹಿ ವಸಿಷ್ಠ ಚವನಃ ಶರದ್ವಾನ್ ಅರಿಷ್ಟನೇಮಿ ಇತ್ಯಾದಿ ಋಷಿಗಳು ಅಲ್ಲಿ ಬಂದವರು. ಅತ್ರಿಗಳ ಬಗ್ಗೆ ನಮಗೆ ಗೊತ್ತಿದೆ. ಅನಸೂಯಾಪತಿ, ವಸಿಷ್ಠರು ಅರುಂಧತೀಪತಿ, ಚವನ ಸುಕನ್ಯಾಪತಿ, ಹೀಗೆ ಅನೇಕ ಜನ ಋಷಿಗಳಲ್ಲಿ ಬಂದರು. ಗಾಧಿಸೂತ ಅಂದರೆ ವಿಶ್ವಾಮಿತ್ರ, ರಾಮ ಅಂದರೆ ಪರಶುರಾಮ, ಕುಂಭಯೋನಿ ಅಂದರೆ ಅಗಸ್ತ್ಯ, ನಾರದಾದಿ ಋಷಿಗಳು ಬಂದರು, ಅವರೆಲ್ಲ ದೇವರ್ಷಿಗಳು. ಪರಶುರಾಮ ಮೊದಲಾದವರು ಬ್ರಹ್ಮರ್ಷಿಗಳು, ವಿಶ್ವಾಮಿತ್ರ ಮೊದಲಾದವರು ರಾಜರ್ಷಿಗಳು. ಹೀಗೆ ಇವರಲ್ಲಿ ಒಂದು ಜಾತಿ ಭೇದ ಇದೆ. ಅವರು ಯಾವ್ಯಾವ ವರ್ಗದ ಋಷಿಗಳು ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಅವರೆಲ್ಲ ಬಂದರು ಅಂತ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಮೇಧಾತಿಥಿ ದೇವಲಃ ಆಷ್ಟುಷೇಣಃ ದ್ವೈಪಾಯನೋ ಭಗವಾನ್ ನಾರದಶ್ಚ ರಾಜರ್ಷಿವರ್ಯಾಹ ಅರುಣಾದಯಶ್ಚ. ಅರುಣ ಅಂತಿದೆ. ಅರುಣ ಅಂದರೆ ಅವನು ಕಾಂಡ ಋಷಿ. ನಾವು ಬ್ರಹ್ಮಯಜ್ಞ ಮಾಡುವಾಗ ಕೆಲವರು ತರ್ಪಣ ಕೊಡ್ತೀವಲ್ಲ, ಅಂಥವರನ್ನು ಇಲ್ಲಿ ಹೇಳಿದ್ದಾರೆ. ಕೆಲವರು ಗೋತ್ರ ಪ್ರವರ್ತಕರಾದಂತಹ ಋಷಿಗಳು. ಈ ಎಲ್ಲ ಮಹಾತ್ಮರು ಕೂಡ ತೀರ್ಥೀಕುರುವಂತೆ ತೀರ್ಥಾನೆ ಸ್ವಾಂತಸ್ಥೇನ ಗದಾಭೃತ ಅಂತ ಹಿಂದೆ ಇದೇ 1ನೇ ಸ್ಕಂದದಲ್ಲೇ 13ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದ ರೂಪದಲ್ಲಿ ಅದು ಬಂದಿದೆ. ಸ್ವಾಂತಸ್ಥೇನ ಗದಾಭೃತ, ತಮ್ಮಲ್ಲಿರುವ ಗದಾಧಾರಿಯಾದ ಭಗವಂತನ ಸನ್ನಿಧಾನದಿಂದ ಇವರು ತೀರ್ಥಗಳನ್ನು ಕೂಡ, ದೊಡ್ಡ ದೊಡ್ಡ ತೀರ್ಥಗಳನ್ನು ಕೂಡ ಪವಿತ್ರ ಮಾಡುವಂಥವ್ರು, ಅಂತಹ ಮಹಾತ್ಮರು ಇವರು ಅಂತ. ಹೀಗೆ ತೀರ್ಥೀಕುರುವಂತೆ ತೀರ್ಥಾನೆ ಅನ್ನೋದ್ರ ಬಗ್ಗೆ ಹಿಂದೆನೂ ಬಂದಿದೆ, ಮುಂದೆನೂ ಕೂಡ ಬರೋದಿದೆ. ಇವರೆಲ್ಲ ಋಷಿಗಳಲ್ಲಿ ಬಂದರು. ಈ ಪರೀಕ್ಷಿತ ಅವರಿಗೆಲ್ಲರಿಗೂ ನಮಸ್ಕಾರ ಮಾಡಿದೆ. ರಾಜ ಶಿರಸ ವವಂದೆ. ಅವರೆಲ್ಲ ಸುಖವಾಗಿ ಕೂತ ಮೇಲೆ ಅವರಿಗೆ ನಮಸ್ಕಾರ ಮಾಡಿದ. ಕೃತ ಪ್ರಣಾಮ ಸ್ವಚಿಕೀರ್ಷಿತಮ್ಯತ ವಿಜ್ಞಾಪಯಾಮಾಸ. ತಾನೇನು ಮಾಡಬೇಕು ಅಂತ ಮಾಡಿದ್ದೀನಿ ಅನ್ನೋದನ್ನು ಕೂಡ ಅವರಿಗೆ ಹೇಳಿದೆ.
ಅಹೋ ವಯಂ ಧನ್ಯತಮಾಹ ಅಂತ ಮುಂದಿನ 13ನೇ ಶ್ಲೋಕ. ನಾನು ಮೂಲತಃ ಒಬ್ಬ ನೀಚ ರಾಜ. ಶಮೀಕ ಋಷಿಗೆ ನಾನು ದೊಡ್ಡ ಅಪಚಾರವನ್ನೇ ಬಗೆದೆ, ಅದೆಲ್ಲರಿಗೂ ಗೊತ್ತಿದೆ. ಆದರೆ ನನ್ನನ್ನು ಕೂಡ ಶಮೀಕರು ಅನುಗ್ರಹಿಸಿದರು, ನೀವು ಕೂಡ ಎಲ್ಲ ಅನುಗ್ರಹಿಸಿದ್ದೀರಿ. ಹಾಗಾದರೆ ಪ್ರಾಯ ಎಲ್ಲ ರಾಜರಲ್ಲಿ ನಾನು ಧನ್ಯನಾದ ರಾಜ. ಸಾಮಾನ್ಯವಾಗಿ ಈ ಮುನಿಗಳಾದವರು, ಜ್ಞಾನಿಗಳಾದವರು ರಾಜರನ್ನು ಎಲ್ಲಿ ಇಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ರಾಜರಿಗೆ ಯಾವ ಸ್ಥಾನ ಕೊಟ್ಟಿರ್ತಾರೆ? ಎಲ್ಲ ರಾಜರಲ್ಲ, ನೀಚರಾದಂಥ ರಾಜರು, ಮುನಿದ್ರೋಹಿಗಳಾದಂಥ, ಜ್ಞಾನಿದ್ರೋಹಿಗಳಾದಂಥ ರಾಜರನ್ನು, ಅಂಥ ರಾಜರನ್ನು ಎಲ್ಲಿ ಇಟ್ಟಿರ್ತಾರೆ ಅಂದರೆ ತಮ್ಮ ಕಾಲು ತೊಳೆದ ನೀರಿಗಿಂತ ದೂರ ಇಟ್ಟಿರ್ತಾರೆ. ಕಾಲು ತೊಳೆದ ನೀರನ್ನು ನಾವು ಅದನ್ನೇನು ಮತ್ತೆ ಸಂಗ್ರಹ ಮಾಡೋದಿಲ್ಲ, ಒಂದು ಯಾವುದೋ ಪಾತ್ರದಲ್ಲೋ ಮತ್ತೊಂದೆಲ್ಲೋ ಒಂದು ಕಡೆ, ಅದನ್ನಲ್ಲೇ ವಿಸರ್ಜನೆ ಮಾಡಿಯೇ ಹೋಗಿಬಿಡ್ತೀವಿ. ನಮಗಿದು ಗೊತ್ತಿದೆ. ಆ ಥರ ಕಾಲು ತೊಳೆದ ನೀರಿಗಿಂತಲೂ ಕಾಲು ತೊಳೆದ ನೀರೇ ತುಂಬ ಕ್ಷುದ್ರವಾದದ್ದು, ಎಲ್ಲೋ ಒಂದು ಬಿಸಾಕಿ ಹೋಗ್ತಾರೆ, ಅದನ್ಯಾರು ಮತ್ತೆ ಸಂಗ್ರಹ ಮಾಡೋದಿಲ್ಲ. ಆ ಕಾಲು ತೊಳೆದ ನೀರಿಗಿಂತಲೂ ಕ್ಷುದ್ರವಾಗಿ ಕಾಣ್ತಾರೆ ಈ ನೀಚರಾದ ರಾಜರನ್ನ ಅಂತ. ಅಲ್ಲಿ ಒಂದು ಸಂಗತಿ ಇದೆ, ಕಾಲು ತೊಳೆದ ನೀರು, ಜ್ಞಾನಿಗಳ ಕಾಲು ತೊಳೆದ ನೀರು, ಅದನ್ನು ಉಳಿದವರು ಸಂಗ್ರಹ ಮಾಡಿ ಅದನ್ನು ತಾವು ಪ್ರೋಕ್ಷಣೆ ಮಾಡ್ಕೋತಾರೆ. ಜ್ಞಾನಿಗಳು ತಮ್ಮ ಕಾಲು ತೊಳೆದುಕೊಂಡಂಥ ನೀರನ್ನು ತಾವು ಮನೆಯೊಳಗೆ ಬರುವಾಗ ಎಲ್ಲೋ ಒಂದು ಕಡೆ ಕಾಲು ತೊಳ್ಕೊಂಡಿರ್ತಾರಲ್ಲ, ಆ ನೀರನ್ನು ತಾವೇನು ಸಂಗ್ರಹ ಮಾಡ್ಕೊಳ್ಳೋದಿಲ್ಲ. ಬೇರೆ ಯಾರಿಗಾದರೂ ಅದು ಬೇಕಾದರೆ ಅದನ್ನು ಸಂಗ್ರಹ ಮಾಡ್ಕೋತಾರೆ ಅಷ್ಟೆ. ನಮಗಿದು ಗೊತ್ತಿದೆ. ಸಂಗ್ರಹ ಮಾಡಿಕೊಂಡು ತಾವು, ತಮ್ಮ ಕುಟುಂಬ ಎಲ್ಲರೂ ಕೂಡ ಅದನ್ನು ಅದನ್ನು ಪ್ರೋಕ್ಷಣೆ ಮಾಡಿಕೊಂಡು ಪಾಪ ಪರಿಹಾರ ಮಾಡ್ಕೊಳ್ತಾರೆ. ವಿಪ್ರೌಘ ದರ್ಶನಾತ್ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯ. ಜ್ಞಾನಿಗಳನ್ನು ನೋಡಿದ ಮಾತ್ರಕ್ಕೆ ಎಲ್ಲ ಪಾಪರಾಶಿಗಳು ಕ್ಷೀಣ ಆಗ್ತವೆ. ವಂದನಾನ್ ಮಂಗಲಾವಾಪ್ತಿ. ಅವರಿಗೆ ನಮಸ್ಕಾರ ಮಾಡಿದರೆ ಎಲ್ಲ ಥರದ ಮಂಗಳವೂ ಸಿಗ್ತದೆ. ಹೀಗೆ ಅವರಿಗೆ ನಮಸ್ಕಾರ ಮಾಡ್ತಾರೆ, ಅವರ ಪಾದ ತೊಳಿತಾರೆ, ಆ ನೀರನ್ನು ಸಂಗ್ರಹ ಮಾಡಿ ಇಟ್ಕೋತಾರೆ. ಬೇರೆಯವರು ಮಾಡ್ತಾರೆ, ಜ್ಞಾನಿಗಳು ತಾವು ತಮ್ಮ ನೀರನ್ನು ಸಂಗ್ರಹ ಮಾಡೋದಿಲ್ಲ, ಅದು ನಮಗೆಲ್ಲ ಗೊತ್ತಿದೆ. ಹೀಗೆ ಜ್ಞಾನಿಗಳು ತಮ್ಮ ಕಾಲು ತೊಳೆದ ನೀರನ್ನು ಎಲ್ಲೋ ತಿರಸ್ಕಾರ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಅವರೇನು ಮಹತ್ವ ಕೊಟ್ಕೊಳ್ಳೋದಿಲ್ಲ. ಅದಕ್ಕಿಂತಲೂ ಕ್ಷುದ್ರವಾಗಿ ಕಾಣ್ತಾರೆ ಈ ನೀಚರಾದಂಥ ರಾಜರನ್ನ, ಆಡಳಿತಗಾರರನ್ನ ಅಂಥದ್ದು ಇರೋ ಶ್ಲೋಕ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರರು ಏನು ಹೇಳ್ತಾರೆ, ಉಳಿದ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ಗಮನಿಸಬೇಕು. ಮಹತ್ತಮಾನುಗ್ರಹಣೀಯ ಶೀಲಾ ಅಂತ. ಈ ಜ್ಞಾನಿಗಳ ಒಂದು ಶೀಲ, ಅವರ ನಡತೆ ಏನಿರ್ತದೆ, ಅದನ್ನು ಅತ್ಯಂತ ದೊಡ್ಡವರು ಕೂಡ ಮೆಚ್ಚುತ್ತಾರೆ. ಎಲ್ಲರೂ ಮೆಚ್ಚುವಂಥ ಶೀಲವುಳ್ಳವರಾಗಿರ್ತಾರೆ ಅವರು. ಅದು ಅವರ ಆ ಶೀಲದ ಮಹತ್ವ. ಈ ಒಂದು ಶಬ್ದದ ಅನುವಾದ ಎಲ್ಲ ಕನ್ನಡದ ಅನುವಾದಗಳಲ್ಲಿ ಬಂದಿಲ್ಲ. ಅದನ್ನು ಸ್ವಲ್ಪ ನಾವು ಗಮನಿಸಿ ತಿಳ್ಕೊಳ್ಬೇಕಷ್ಟೆ. ಅದನ್ನು ಶ್ರೀಧರರು ಮೊದಲಾದವರು ವ್ಯಾಖ್ಯಾನಿಸಿದ್ದಾರೆ. ಹಾಗೆ ವಿಜಯಧ್ವಜರು, ಯಾದವಾರರು ಕೂಡ ವ್ಯಾಖ್ಯಾನಿಸಿದ್ದಾರೆ. ನೃಪಾಣಾಂ ಮಧ್ಯೆ ಮಹತ್ತಮೈ ಅನುಗ್ರಹಣೀಯಂ ಶೀಲಂ ವೃತ್ತಂ ಯೇಷಾಂತೆ. ಆ ನೃಪಾಣಾಂ ಮಧ್ಯೆ ಅಂತ ಇಲ್ಲಿ ಬೆಳೆದ್ರೆ ಬಿಡ್ಲಿ, ಅದನ್ನು ಏನಲ್ಲಿ ನೃಪಾಣಾಂ ಮಧ್ಯೆ ಅಂತಿದೆ ಅಂಥದನ್ನೇ ಯಾದವಾರರು ಶ್ರೀಧರರ ವ್ಯಾಖ್ಯಾನದ ವಾಕ್ಯವನ್ನೇ ತಾವು ತಗೊಂಡಿದ್ದಾರೆ. ವಿಜಯಧ್ವಜರಾಗಿ ತಗೊಂಡಿಲ್ಲ. ಮಹತ್ತಮೈ ಮಹಾಪುರುಷೈ ಅನುಗ್ರಹಣೀಯಂ ಶೀಲಂ ಯೇಷಾಂತೆ ತಥೋಕ್ತಾ. ಅದಕ್ಕೆ ಅರ್ಥ ಏನು? ಮಹಾತ್ಮರಾದವರ ಅನುಗ್ರಹಕ್ಕೆ ಪಾತ್ರವಾದ ಶೀಲವುಳ್ಳವರು ಈ ಸಜ್ಜನರು, ಈ ಮುನಿಗಳು ಅಂತ ಅರ್ಥ ಇದೆ. ಹಾಗಾದ್ರೆ ಅರ್ಥ ಏನು? ಅದು ನಮಗೆ ಈ ವ್ಯಾಖ್ಯಾನಗಳನ್ನು ನೋಡಿದರೆ ಹೆಚ್ಚು ಸ್ಪಷ್ಟ ಆಗೋದಿಲ್ಲ. ವಿಜಯಧ್ವಜರ ವ್ಯಾಖ್ಯಾನದಲ್ಲೂ ಯಾದವಾರರ ವ್ಯಾಖ್ಯಾನದಲ್ಲೂ ಅದು ಅಷ್ಟು ಸ್ಪಷ್ಟ ಆಗೋದಿಲ್ಲ. ಮತ್ತು ವೀರರಾಘವರ ವ್ಯಾಖ್ಯಾನ ಇತ್ಯಾದಿಗಳನ್ನು ನೋಡಿದರೆ ಅದು ಗೊತ್ತಾಗ್ತದೆ. ಈ ದೇವ, ಋಷಿ, ಪಿತೃ, ನರ ಅಂತ ಈಗ 5 ವರ್ಗದ ಸಾಧಕರಿದ್ದಾರಲ್ಲ, ಅವರಲ್ಲಿ ಮೇಲಿನವರು, ಮಹಾತ್ಮರಾದವರು, ದೇವತೆಗಳು ಮೊದಲಾದವರು ತಮಗಿಂತ ಕೆಳಗಿರುವಂಥ ಆ ಋಷಿಗಳು ಮೊದಲಾದವರ ಶೀಲವನ್ನು ಅನುಗ್ರಹಿಸ್ತಾರೆ. ದೊಡ್ಡವರಾದ ದೇವತೆಗಳು, ಭಗವಂತ, ಲಕ್ಷ್ಮೀದೇವಿ, ಚತುರ್ಮುಖ, ಮುಖ್ಯಪ್ರಾಣ ಮೊದಲಾದವರು ಅನುಗ್ರಹಿಸಿದ್ದರಿಂದ ಸಣ್ಣವರಿಗೆ
ಈ ಋಷಿಗಳು ಸಾಧು ಸತ್ಪುರುಷರು ಮೊದಲಾದವರಿಗೆ ಅಂಥ ಒಂದು ದೊಡ್ಡ ಪ್ರಮಾಣದ ಶೀಲ ಬಂದಿದೆ. ಮಹತ್ತಮಾನುಗ್ರಹಣೀಯಂ ಮಹತ್ತಮಾನುಗ್ರಹ ಲಭ್ಯಂ ಶೀಲಂ ಯೇಷಾಂತೆ ಅಂತ ವೀರರಾಘವರು ಬರೀತಾರೆ. ಆವಾಗ ಅದು ಸ್ಪಷ್ಟ ಆಗ್ತದೆ ನನಗೆ. ಮಹತ್ತಮರು ಅಂದರೆ ದೇವತೆಗಳು ಮೊದಲಾದವರು, ಅವರ ಅನುಗ್ರಹದಿಂದ, ಅವರ ಅನುಗ್ರಹ ಇದ್ರೆ ಮಾತ್ರ ಇಂಥದೊಂದು ಶೀಲ ಅವರಿಗಿಂತ ಕೆಳಗಿರುವ ಋಷಿಗಳು ಮೊದಲಾದವರಿಗೆ ಬರುವುದು ಸಾಧ್ಯ. ಯಾರಿಗೇ ಆಗಲಿ, ಕೆಳಗಿನವರಿಗೆ ಮೇಲಿನವರ ಅನುಗ್ರಹಗಳಿದ್ದರೆ ಆ ಒಂದು ಮಹಾಗುಣಗಳು, ಶೀಲ, ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲಾದ ಗುಣಗಳು ಬರುವುದು ಸಾಧ್ಯ. ಇಲ್ಲದೆ ಹೋದರೂ ಬರೋದಿಲ್ಲ. ಹೀಗೆ ಮಹತ್ತಮರಿಂದ ಅನುಗ್ರಹಿಸಲಿಕ್ಕೆ ಯೋಗ್ಯವಾದ ಒಂದು ಶೀಲವುಳ್ಳವರು ಅಂತ ಅರ್ಥ ಅವರೇನು ಬರೆದಿದ್ದಾರೆ ಅದರ ಮೂಲಕ ಸ್ಪಷ್ಟ ಆಗ್ತದೆ. ಅದಕ್ಕಾಗಿ ಈ ಎಲ್ಲ ಶ್ಲೋಕಗಳನ್ನು, ಬೇರೆ ಬೇರೆ ಶ್ಲೋಕಗಳನ್ನು, ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನಾನು ನೋಡ್ತಿರ್ತೇನೆ. ಇಂಥ ಮಹಾತ್ಮರು ನೀವು ಬಂದಿದ್ದೀರಿ. ಅದು ಆರಾತ್ ವಿಸೃಷ್ಟಂ ಬತ ಗರ್ಹ್ಯ ಕರ್ಮ, ಆರಾತ್ ವಿಸೃಷ್ಟಂ ಅಂತಿದೆಯಲ್ಲ, ಅದಕ್ಕೆ ಶ್ರೀಧರರು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನೇ ಮುಂದೆ ಯಾದವಾರರು ತಗೊಂಡಿದ್ದಾರೆ. ವಿಜಯಧ್ವಜರು ಒಂಥರ ಬೇರೆ ಥರ ವ್ಯಾಖ್ಯಾನ ಮಾಡಿದ್ದಾರೆ, ಶ್ರೀಧರರು ಒಂಥರ ಬೇರೆ ಥರ ವ್ಯಾಖ್ಯಾನ ಮಾಡಿದ್ದಾರೆ. ವಿಜಯಧ್ವಜರದು ವ್ಯಾಖ್ಯಾನವನ್ನು ತಗೊಂಡಿದ್ದಾರೆ ಯಾದವಾರರು, ಅದಲ್ಲದೆ ಮತ್ತೊಂದು ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಅದನ್ನೀಗ ನಾವು ನೋಡಬೇಕು. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಹೀಗಿದೆ: ಏನ ರಾಜಕುಲೇನ ಬ್ರಾಹ್ಮಣ ಪಾದ ಶೌಚಂ ಆರಾದ್ ದೂರಾದ್ ವಿಸೃಷ್ಟಂ ನಿಹಿತಂ ತತ್. ಆದರೆ ವಿಜಯಧ್ವಜರು ಬರೆಯುವ ಅರ್ಥ ಅದು ತುಂಬ ದ್ರಾವಿಡ ಪ್ರಾಣಾಯಾಮದಂತಿದೆ. ಯಾವ್ಯಾವುದೋ ಅಧ್ಯಾಯಗಳನ್ನು ಮಾಡ್ಕೋಬೇಕಾಗ್ತದೆ. ಏನ ರಾಜಕುಲೇನ ಬ್ರಾಹ್ಮಣ ಪಾದ ಶೌಚಂ ಆರಾದ್ ದೂರಾದ್ ವಿಸೃಷ್ಟಂ ವಿಹಿತಂ ತತ್. ರಾಜಕುಲಂ ಗರ್ಹ್ಯ ಕರ್ಮ, ನಿಂದಿತ ಕರ್ಮ ಅಂತ ಒಟ್ಟು ಅನ್ವಯ ವಿಜಯಧ್ವಜರ ಪ್ರಕಾರ. ಯಾವ ಕೆಲವು ರಾಜರು, ನೀಚರಾದ ರಾಜರು, ಬ್ರಾಹ್ಮಣ ಪಾದ ಶೌಚವನ್ನು ಕೂಡ ತಮ್ಮ ತಲೆಯ ಮೇಲೆ ಸ್ವೀಕಾರ ಮಾಡದೆ ಅದನ್ನು ತಿರಸ್ಕರಿಸ್ತಾರೋ ಅಂಥ ರಾಜಕುಲ ಏನಿದೆ ಅದು ನಿಂದಿತವಾದ ಕರ್ಮವುಳ್ಳದ್ದು ಅಂತ ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಅದು ಸ್ಪಷ್ಟ ಇಲ್ಲ, ಮುಂದೆ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಅದು ಸ್ಪಷ್ಟ ಇದೆ. ಬ್ರಾಹ್ಮಣ ಪಾದ ಶೌಚಮಿತಿ ಪಾಠೆ ಯಾದವಾರ್ಯರು ಹೇಳ್ತಾರೆ. ಒಟ್ಟಾರೆ ಅನ್ವಯನೇ ಬರೀತಾರೆ. ಯೈಹಿ ಬ್ರಾಹ್ಮಣ ಪಾದ ಪ್ರಕ್ಷಾಲನಂ ನ ಕೃತಂ. ಯಾವ ಕ್ಷತ್ರಿಯರಿಂದ ಬ್ರಾಹ್ಮಣ ಪಾದ ಪ್ರಕ್ಷಾಲನ ಮಾಡಲ್ಪಟ್ಟಿಲ್ವೋ, ಏನ ರಾಜಕುಲೇನ ಬ್ರಾಹ್ಮಣ ಪಾದ ಶೌಚಂ, ಯಾವ ರಾಜರ ಸಮೂಹದಿಂದ ಆ ಬ್ರಾಹ್ಮಣರ ಪಾದ ಶೌಚ ಅಂತನ್ನೋದು ಸ್ವೀಕರಿಸಲ್ಪಟ್ಟಿಲ್ವೋ, ಅದನ್ನು ದೂರವೇ ಇಟ್ಟುಬಿಡ್ತಾರೋ, ಅದಕ್ಕೇನೂ ಒಂದು ಬೆಲೆ ಕೊಡೋದಿಲ್ವೋ, ವಿಸೃಷ್ಟಂ ಪರಿತ್ಯಕ್ತಂ ಕದಾಪಿನ ಸಂಪಾದಿತಂ, ಅಂಥ ರಾಜರ ಕುಲ ಏನಿದೆ ಅದು ಗರ್ಹ್ಯಂ ಕರ್ಮ ಬತ, ಅದು ಅವರ ಜೀವನವೇ ಬಹಳ ನಿಂದ್ಯವಾದದ್ದು. ಗರ್ಹ್ಯಂ ಕರ್ಮ ಯಸ್ಯ ತತ್ ಅಂತ ಅಲ್ಲಿ ಬಹುರೀಹಿ ಸಮಾಸ ಮಾಡ್ಕೊಳ್ಬೇಕಾಗ್ತದೆ. ಅದು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಆ ಬಹುರೀಹಿ ಸಮಾಸದ ಬಗ್ಗೆ ಸ್ಪಷ್ಟವಾದ ಸೂಚನೆ ಇಲ್ಲ. ಆದರೆ ಗರ್ಹ್ಯ ಕರ್ಮ, ನಿಂದಿತ ಕರ್ಮ, ಗರ್ಹ್ಯ ಕರ್ಮ ಈಸ್ ಈಕ್ವಲ್ ಟು ನಿಂದಿತ ಕರ್ಮ ಅಂತ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಅದಿದೆ. ಹೀಗೆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಏನ ರಾಜಕುಲೇನ ಅಂತ ಏನ ಅಂತ ಅನ್ನೋದ್ರಿಂದ ತಗೊಳ್ಬೇಕು. ಏನ ಅಂತ ಅನ್ನೋದು ಅಧ್ಯಾಹಾರ ಮಾಡಬೇಕು. ಅದನ್ನು ಅಧ್ಯಾಹಾರ ಮಾಡಿಕೊಂಡು ಯಾವ ರಾಜರು ಬ್ರಾಹ್ಮಣರ ಪಾದ ಶೌಚದ ನೀರನ್ನು ಸ್ವೀಕಾರ ಮಾಡೋದಿಲ್ವೋ ಆ ರಾಜಕುಲ ಅನ್ನೋದು ನಿಂದಿತವಾಗಿದೆ ಅಂತ ಹೀಗೆ ಮಾಡಬೇಕಾಗ್ತದೆ. ಒಂದು ವೇಳೆ ಎಲ್ಲಾದರೂ ಏನ ಅಂತಿದ್ರೆ ಅದನ್ನು ತೇನ ಅಥವಾ ತತ್ ಅಂತ ಹೀಗೆ ಅಧ್ಯಾಹಾರ, ಮತ್ತೊಂದು ಅಧ್ಯಾಹಾರ ಮಾಡ್ಕೊಳ್ಳೋದು ಸುಲಭ. ಎತ್ತರ ಅಂತಿದ್ರೆ ತತ್ರ ಅಂತ ಮಾಡ್ಕೊಂಡಿರ್ತಾರೆ. ಅನೇಕ ಕಡೆ ಇಂಥವೆಲ್ಲ ಕೇಳಿ ಬರ್ತಿರ್ತವೆ. ಆದರೆ ಏನ ಅಂತ ಅನ್ನೋದೇ ಶ್ಲೋಕದಲ್ಲಿಲ್ಲ, ಅದನ್ನು ತಗೊಳ್ಳುವುದು, ಅದನ್ನು ಅಧ್ಯಾಹಾರ ಮಾಡಿಕೊಂಡು ಕಷ್ಟಪಟ್ಟು ಆ ಥರ ಅನ್ವಯ ಹೇಳೋದು ಯಾಕೋ ಸರಿಯಾಗೋದಿಲ್ಲ. ಅದಕ್ಕೆ ಯಾದವಾರ್ಯರು ಹೇಳಿದ ಮೊದಲನೇ ಅರ್ಥ, ಅದೇ ಅರ್ಥವನ್ನು ಶ್ರೀಧರರು ಈ ಹಿಂದೆ ಏನು ಹೇಳಿದ್ದಾರೆ ಆ ಅರ್ಥವನ್ನು ನಾವು ತಗೊಳ್ಬೇಕೀಗ. ಅದನ್ನೇ ಮೊದಲು ನಾನು ತಾತ್ಪರ್ಯದಲ್ಲಿ ಹೇಳಿದ್ದೆ. ತಮ್ಮ ಪಾದ ತೊಳೆದ ನೀರಿಗಿಂತ ಕ್ಷುದ್ರವಾಗಿ ಕಾಣ್ತಾರೆ, ತುಚ್ಛವಾಗಿ ಕಾಣ್ತಾರೆ ಕ್ಷತ್ರಿಯರನ್ನ ಈ ಜ್ಞಾನಿಗಳು ಅಂತ ಅದರ ಅರ್ಥ. ಅಯಂ ಭಾವ ಅಂತ ಯಾದವಾರ್ಯರು ಅದನ್ನು ಬರೀತಾರೆ. ದೂರಾದುಚ್ಛಿಷ್ಟ ವಿಣ್ಮೂತ್ರ ಪಾದಾಂಭಾಂಸಿ ಸಮುತ್ಸಜೇತ್ ಇತಿ ವಚನಾತ್. ಇದೊಂದು ಯಾವುದೋ ಸ್ಮೃತಿ ವಾಕ್ಯ. ಉಚ್ಚಿಷ್ಟ ನಮ್ಮ ಎಂಜಲು
ನಮ್ಮದೇ ಆಗಲಿ ಮತ್ತು ಬೇರೆ ಯಾರದೇ ಆಗಲಿ ಎಂಜಲು ಬಿಟ್ಟು ಮಲ ಮೂತ್ರ ಹಾಗೆ ಪಾದ ತೊಳೆದ ನೀರು ಇದರೆಲ್ಲವನ್ನು ದೂರಾತ್ ಸಮುತ್ಸಜೇತ, ದೂರದಲ್ಲೇ ಪರಿತ್ಯಾಗ ಮಾಡಬೇಕು ಅಂತ. ದೂರೇ ತಾವತ್ ಪಾದ ಪ್ರಕ್ಷಾಳನೋದಕಂ ಮಹಾತ್ಮೈ ವಿಸರ್ಜತೆ, ತಮ್ಮ ಪಾದ ತೊಳೆದ ನೀರನ್ನು ಮಹಾತ್ಮರಾದವರು ದೂರದಲ್ಲೇ ಇಟ್ಟಿರ್ತಾರೆ. ತಥೋಪಿ ದೂರಾದೇವ ಗರ್ಹ್ಯಕರ್ಮ ರಾಜಕುಲಂ ವಿಸೃಷ್ಟಂ, ಅಂಥ ರಾಜಕುಲಕ್ಕಿಂತಲೂ ಈ ನೀಚರಾದ ರಾಜರನ್ನ, ಅಂಥ ಪಾದ ತೊಳೆದ ನೀರಿಗಿಂತಲೂ ನೀಚರಾದ ಈ ರಾಜರನ್ನ ಮತ್ತೂ ದೂರ ಇಟ್ಟಿರ್ತಾರೆ. ಹೀಗೆ ನಾವು ಪಾಠವನ್ನು ಗಮನಿಸುವಾಗ ಯಾವ ಪಾಠ ನಮಗೆ ಮುಖ್ಯ ಅಂದರೆ, ರಾಜ್ಞಾಂ ಕುಲಂ ಬ್ರಾಹ್ಮಣ ಪಾದ ಶೌಚಾತ್ ಅಂತೇನು ಪಂಚಮಿ ವಿಭಕ್ತಿ ಇದೆ, ಆ ಪಂಚಮಿ ವಿಭಕ್ತಿ ಇರುವ ಪಾಠವೇ ಹೆಚ್ಚು ಯೋಗ್ಯ. ಪಾದ ಶೌಚಂ ಅಂತ ಇಟ್ಕೊಂಡು ಬಿಟ್ರೆ ಮತ್ತೆ ವಿಜಯಧ್ವಜರು ಹೇಳಿದಂತೆ ಏನ ಇತ್ಯಾದಿಗಳನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಅದೆಲ್ಲ ತುಂಬ ದ್ರಾವಿಡ ಪ್ರಾಣಾಯಾಮ ಮಾಡುವಂತಹ ಅರ್ಥ. ರಾಜ್ಞಾಂ ಕುಲಂ ಬ್ರಾಹ್ಮಣ ಪಾದ ಶೌಚಾತ್ ಅಂತ ಒಂದು ಪಾಠವನ್ನು ಕೆ.ಟಿ. ಪಾಂಡುರಂಗಾಚಾರ್ಯ ಪುಸ್ತಕದಲ್ಲಿ ಹಾಕಿದ್ದಾರೆ. ಶೌಚಂ ಅಂತಲೂ ಹಾಕಿದ್ದಾರೆ. ಶೌಚಾತ್ ಅಂತಲೂ ಹೆಚ್ಚು ಉತ್ತಮವಾದ ಪಾಠ. ಹೀಗೆ ನಮ್ಮಂಥ ನೀಚರಾದ ರಾಜರನ್ನ ಕಾಲು ತೊಳೆದ ನೀರಿಗಿಂತಲೂ ದೂರದಲ್ಲೇ ಇಡಬೇಕಾಗಿತ್ತು. ಕಾಲು ತೊಳೆದ ನೀರಿಗಾದರೂ ಬೆಲೆ ಇದೆ, ಇದಕ್ಕೆ ನಮಗಂತೂ ಏನೂ ಬೆಲೆ ಇಲ್ಲ. ಅಂಥದ್ದು ಅಷ್ಟಿದ್ರೂ ಶಮೀಕರಿಸಿಗಳು ನನ್ನನ್ನು ಅನಾದರಿಸಲಿಲ್ಲ, ನೀವೂ ಅನಾದರಿಸಲಿಲ್ಲ, ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ, ಇದು ನಮ್ಮ ಭಾಗ್ಯ ಅಂತ ಅವನ ತಾತ್ಪರ್ಯ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ದೂರಾದುಚ್ಚಿಷ್ಟ ವಿಣ್ಮೂತ್ರ ಪಾದಾಂಭಸಿ ಅಂತಿದ್ರೆ ಸರಿಯಲ್ಲ, ಪಾದಾಂಭಾಂಸಿ ಅಂತ ಹೀಗಾಗಬೇಕು. ಅಂಭಾಂಸಿ ಅಲ್ಲಿ ಅನುಸ್ವಾರ ಬರಬೇಕು, ಅಂಬಹ ಅಂಬಸಿ ಅಂಭಾಂಸಿ ಅಂತ ದ್ವಿತೀಯ ವಿಭಕ್ತಿ ಬಹುವಚನ ಬರಬೇಕು. ಪಾದಾಂಭಸಿ ಅಂದರೆ ಸಪ್ತಮಿ ವಿಭಕ್ತಿ ಏಕವಚನ ಆಗ್ತದೆ, ಅದು ಅನನ್ವಿತ ಆಗ್ತದೆ. ಅದು ಶ್ರೀಧರರ ವ್ಯಾಖ್ಯಾನದಲ್ಲಿ ಆ ಶ್ಲೋಕ ಇದೆ, ದೂರಾದುಚ್ಚಿಷ್ಟ ವಿಣ್ಮೂತ್ರ ಪಾದಾಂಭಾಂಸಿ ಸಮುತ್ಸಜೇತಿ ಸ್ಮೃತೇ ಅಂತ. ಆ ಸ್ಮೃತಿಯನ್ನೇ ಯಾದವಾರ್ಯರು ಹೇಳಿದ್ದಾರೆ. ಆದರೆ ಅಲ್ಲಿ ಮುದ್ರಣದ ದೋಷದಿಂದ ಅದು ನಮಗೆ ಸಿಗಬೇಕಾದ ಅರ್ಥ ಸಿಗದಂತಾಗಿದೆ ಅಷ್ಟೆ. ಹೀಗಿಲ್ಲಿ ನನಗೆ ವಿಜಯಧ್ವಜರು ಹೇಳಿದ ಅರ್ಥಕ್ಕಿಂತ ಶ್ರೀಧರರು ಮತ್ತು ಅದಕ್ಕೆ ಸಂವಾದಿಯಾದ ಯಾದವಾರ್ಯರು ಹೇಳಿದ ಅರ್ಥ ಚೆನ್ನಾಗಿ ಕಾಣಿಸ್ತದೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ನನಗೆ ದ್ವಿಜಶಾಪ ರೂಪ ಬ್ರಾಹ್ಮಣರ ಶಾಪ ಬಂತಲ್ಲ, ಅದು ಒಳ್ಳೆಯದೇ ಆಯಿತು. ಸಂಸಾರದಲ್ಲಿ ವೈರಾಗ್ಯ ಬರಲಿಕ್ಕೆ ಅದು ಕಾರಣ ಆಯಿತು. ಅದಿಲ್ಲದೆ ಹೋದರೆ ನಾನು ಸಂಸಾರದಲ್ಲೇ ಆಸಕ್ತನಾಗಿ ಮುಂದುವರೆದು ಬಿಡ್ತಿದ್ರೆ. ಯತ್ರ ಪ್ರಸಕ್ತಃ ಅಭಯಮೇವ ಧತ್ತೆ ಅಂತ 14ನೇ ಶ್ಲೋಕದಲ್ಲಿ ಅವನು ಹೇಳ್ಕೊಳ್ತಾನೆ. ಪರಾವರೇಶ ಅಂದರೆ ಅವರರು ಅಂದರೆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳು, ಪರಳು ಅಂದರೆ ಲಕ್ಷ್ಮೀದೇವಿ. ಇವರಿಬ್ಬರಿಗೂ ಈಶನಾದವನು. ಅಥವಾ ಪರಾವರೇಶ ಅಂದರೆ ವಿಜಯಧ್ವಜ ತೀರ್ಥರು ಹೇಳಿದಂತೆ ಮುಕ್ತಾಮುಕ್ತ ಪ್ರಪಂಚದ ಒಡೆಯನಾದ ಭಗವಂತ. ಅವನಲ್ಲಿ ನನ್ನ ಮನಸ್ಸು ಆಸಕ್ತವಾಗಿದೆ, ಹೌದು. ಆದರೆ ಈಗ ವೈರಾಗ್ಯ ಬರಲಿಕ್ಕೆ ಈ ಶಾಪವೇ ಕಾರಣ ಆಯಿತು. ಅಭೀಕ್ಷಣಂ ನಿರ್ವೇದ ಮೂಲ ವೈರಾಗ್ಯ ಹೇತು ಅಸ್ತು. ಈ ಗೃಹದಲ್ಲೇ, ಮನೆಯ ಮೊದಲಾದ ವ್ಯವಹಾರದಲ್ಲೇ ನಾನು ಸಕ್ತನಾಗಿದ್ದರೆ ಸಂಸಾರ ಭಯಮೇವ ಧತ್ತೆ, ಯತ್ರ ಪ್ರಸಕ್ತಃ ಭಯಮೇವ ಧತ್ತೆ ಅಂತಿದೆ. ಅದು ಇರೋದು ಪಾಠ ಒಳ್ಳೆಯದು. ಅಭಯಮೇವ ಧತ್ತೆ ಅಂತನ್ನೋದು ಅಷ್ಟು ಯೋಗ್ಯವಾದ ಪಾಠ ಅಲ್ಲ. ಭಯಮೇವ, ಸಂಸಾರ ಭಯವೇ ನನಗೆ ಮುಂದುವರಿತಾ ಇತ್ತು, ಆ ಭಯದಲ್ಲೇ ನಾನು ಬದುಕುವಂತಾಗ್ತಿತ್ತು. ಈಗ ನನಗೆ ವೈರಾಗ್ಯ ಬಂದಿರುವುದರಿಂದ ಸಂಸಾರದ ಭಯವನ್ನು ಪರಿಹರಿಸಿಕೊಂಡು ಮುಂದೆ ಹೋಗಲಿಕ್ಕೆ ಅನುಕೂಲ ಆಗಿದೆ ಅಂತ ವಿಜಯಧ್ವಜರ ವ್ಯಾಖ್ಯಾನ. ಇನ್ನು ಯತ್ರ ಪ್ರಸಕ್ತಃ ಅಭಯಮೇವ ಧತ್ತೆ ಅಂತಿದ್ರು ತಪ್ಪೇನಲ್ಲ. ಯತ್ರ ಯಾವ ಭಗವಂತನಲ್ಲಿ ಆಸಕ್ತನಾಗಿದ್ದರೆ ಅಭಯ ಅಂದರೆ ಮೋಕ್ಷ, ಅದನ್ನೇ ಸಾಧಕ ಪಡೀತಾನೆ. ಆದ್ದರಿಂದ ಅದೂ ಏನು ತಪ್ಪಲ್ಲ. ಅಭಯಮೇವ ಅಂತಿದ್ರೆ ಅದೂ ನಡೀತದೆ. ಅದನ್ನು ವಿಜಯಧ್ವಜರು ಹೇಳಿದ್ದಾರೆ, ಯಾದವಾರ್ಯರು ಕೂಡ ಹೇಳಿದ್ದಾರೆ. ನಾನಿಲ್ಲಿ ಪರಮಾತ್ಮನ ಮನಸ್ಸಿನಲ್ಲಿ ನನ್ನ ಮನಸ್ಸನ್ನಿಟ್ಟು ದೃಢವಾದ ಆಸನದಲ್ಲಿ ಕೂತಿರ್ತೇನೆ. ದೃಢಚಿತ್ತಂ ಈಶೆ, ನೀವು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ, ಬಂದವರು ನಿಮ್ಮ ದರ್ಶನ ಕೊಟ್ಟಿದ್ದೀರಿ. ಪ್ರತಿಯಾಂತ ವಿಪ್ರಾಹ, ಪ್ರತಿಯಾಂತಂದ್ರೆ ಬರಲಿ, ಇನ್ನೂ ಜನ ಬರಲಿ. ಈಗ ಯಾರು ಬಂದಿದ್ದಾರೆ ಅವರು ಕೂಡ ನನಗೆ ಹೆಚ್ಚಿನ ಅನುಗ್ರಹ ಮಾಡಲಿ. ಗಂಗಾಚ ದೇವಿ, ಗಂಗಾ ನದಿಯು ಕೂಡ ನಿಜ ರೂಪದಿಂದ ತನ್ನ ಬಳಿಗೆ ಬರಲಿ.
ಆ ಮುನಿಯ ಶಾಪದಿಂದ ಕುಹಕಃ ತಕ್ಷಕೋವ, ಆ ತಕ್ಷಕ ಯಾವುದೇ ರೂಪದಿಂದ ಬರಲಿ, ಅದೊಂದು ಮಾರುವೇಷದಿಂದ ಬರಲಿ ಅಥವಾ ಮತ್ತೆ ಹೇಗೆ ಬರಲಿ, ಬಂದು ನನ್ನನ್ನು ಕಚ್ಚಲಿ, ನೀವು ಗುಣಗಾನ ಮಾಡ್ತೀರಿ. ಅಲಂ ಗಾಯದ ವಿಷ್ಣುಗಾಥಾ, ಭಗವಂತನ ಕಥೆಗಳನ್ನು ನೀವು ಹಾಡ್ತಾ ಇರಿ, ನಾನು ಕೇಳ್ತಾ ಕೂತಿರ್ತೇನೆ. ನನಗೇನಾಗುವುದಿದ್ರೆ ಆಗಲಿ, ನಾನು ಯಾಕೆ ಭಯಪಡಬೇಕು ಅಂತ ನಾವು. ಅಲ್ಲಿಗೆ 15ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.